ನಾವು ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ ನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇತ್ತು. ಅಂತ ಹೇಳಿದ್ರೆ ಬೇರೆ ಬೇರೆ ಎಕ್ಸಾಮ್ ಜಾಬ್ಸ್ ಅವಕಾಶಗಳಿವೆ, ಉದ್ಯೋಗದ ಅವಕಾಶಗಳಿವೆ. ಆದ್ರೆ ಈ ಉದ್ಯೋಗಗಳಲ್ಲಿ ನಾರ್ಮಲಿ ಡಾಕ್ಟರ್ ಇಂಜಿನಿಯರಿಂಗಿಗೆ ಹೋಗುವವರು ತುಂಬಾ ಜಾಸ್ತಿ. ಅದು ಬಿಟ್ರೆ ನಮ್ಮಲ್ಲಿ ಬ್ಯಾಂಕಿಂಗಿಗೆ ಹೋಗೋರು ಜಾಸ್ತಿ. ಬಟ್ ನಮ್ಮಲ್ಲಿ ಅನೇಕ ಈ ಬ್ಯೂರೋಕ್ರಾಟಿಕ್ ಜಾಬ್ಸ್, ಗವರ್ಮೆಂಟ್ ಹೈ ಲೆವೆಲ್ ಜಾಬ್ಸ್ ಇದೆ. ಅದರ ಬಗ್ಗೆ ಇಲ್ಲಿ ಅವರಿಗೆ ಹೆಚ್ಚಿನ ನಾಲೆಜ್ ಇಲ್ಲ. ಇದರ ಬಗ್ಗೆ ನಾವು ಒಂದೆರಡು ಮೂರು ಮೀಟಿಂಗ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಮೊದಲನೇದಾಗಿ ನಮ್ಮಲ್ಲಿ ಯಾವುದೆಲ್ಲ ಜಾಬ್ ಅವಕಾಶಗಳಿವೆ, ಅದರ ಸೆಲೆಕ್ಷನ್ ಪ್ರೊಸೆಸ್ ಹೇಗೆ, ಆ ಸೆಲೆಕ್ಷನ್ ಆಗ್ಬೇಕು ಅಂತೇಳಿ ಆದ್ರೆ ಯಾವೆಲ್ಲ ಮೆಥಡ್ಸ್ ಫಾಲೋ ಮಾಡಬೇಕು, ಇದಿಷ್ಟನ್ನು ನಾವು ಅರ್ಥ ಮಾಡ್ಕೊಂಡ್ರೆ ದೆನ್ ಅದರ ನಂತರ ನಾವು ಅದನ್ನು ಮುಂದಿನ ಹಂತಕ್ಕೆ ತಗೊಂಡೋಗ್ಬೋದು ಅಂತ ಹೇಳಿ ನನ್ನ ಅಭಿಪ್ರಾಯ. ಅದಕ್ಕಾಗಿ ನಾನೇನ್ ಮಾಡಿದೆ, ಕುಳಿತುಕೊಂಡು ಅದರ ಬಗ್ಗೆ ಒಂದಷ್ಟು ವಿಷಯಗಳನ್ನು ಸಂಗ್ರಹಿಸಿ ಈ ಒಂದು ಪ್ರೆಸೆಂಟೇಶನ್ ಅನ್ನು ರೆಡಿ ಮಾಡಿದ್ದೇನೆ. ಓಕೆ, ಇದರಲ್ಲಿ ಪ್ರಪ್ರಥಮವಾಗಿ ನಾನು ಜಸ್ಟ್ ಒಂದು ಗ್ಲಿಮ್ಸ್ ಕೊಡ್ತಾ ಇದ್ದೇನೆ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಯಾವುದೆಲ್ಲ ಇದೆ ನಮ್ಮಲ್ಲಿ. ಹೆಚ್ಚಿನವರು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂತ ಹೇಳಿದ ಕೂಡಲೇ ಎಲ್ಲದಕ್ಕೂ ಒಂದೇ ತರ ಪ್ರಿಪರೇಷನ್ ಮಾಡ್ತಾರೆ. ಸಬ್ಜೆಕ್ಟ್ ಅನ್ನು ಓದುದು, ಹೋಗಿ ಅಟೆಂಪ್ಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಲೆಫ್ಟ್ ಸೈಡ್ ಅಲ್ಲಿ ನೀವು ನೋಡುವಂಥದ್ದೆಲ್ಲ ಈ ಸಬ್ಜೆಕ್ಟ್ ಓರಿಯೆಂಟೆಡ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಅದು ಜಿಮ್ಯಾಟ್ ಇರ್ಬೋದು. ಜಿಮ್ಯಾಟ್ ಅಂತ ಹೇಳಿದ್ರೆ ಗ್ರಾಜುಯೇಟ್ ಮ್ಯಾನೇಜ್ಮೆಂಟ್ ಅಡ್ಮಿಷನ್ ಟೆಸ್ಟ್. ಅದು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಟು ಸೆಲೆಕ್ಟ್ ದಿ ಟಾಪ್ ಅಂಡ್ ಬೆಸ್ಟ್ ಕ್ಯಾಂಡಿಡೇಟ್ಸ್ ಫಾರ್ ಬಿಸ್ನೆಸ್ ಸ್ಕೂಲ್ಸ್ ಫಾರ್ ಅಸೆಸಿಂಗ್ ದ ಕ್ಯಾಂಡಿಡೇಟ್ಸ್ ಫಾರ್ ಸ್ಟಡಿ. ಓಕೆ, ಅದು ಆಲ್ ಓವರ್ ದಿ ವರ್ಲ್ಡ್. ಅದೇ GRE, ಗ್ರಾಜುಯೇಟ್ ರೆಕಾರ್ಡ್ ಎಕ್ಸಾಮಿನೇಷನ್, ಇಟ್ ಇಸ್ ಟು ಟೆಸ್ಟ್ ಅಂಡ್ ಸೆಲೆಕ್ಟ್ ದ ಬೆಸ್ಟ್ ಕ್ಯಾಂಡಿಡೇಟ್ ಫಾರ್ ಗ್ರಾಜುಯೇಟ್ ಸ್ಕೂಲ್ಸ್ ಆಫ್ ಆಲ್ ಫೀಲ್ಡ್ಸ್ ಅದರ್ ದನ್ ಬಿಸ್ನೆಸ್ ಸ್ಕೂಲ್ಸ್ ಅಂತ ಹೇಳಿದ್ರೆ ಬಿಸ್ನೆಸ್ ಸ್ಕೂಲ್ಸಿಗಾದ್ರೆ GMAT, ನಾನ್ ಬಿಸ್ನೆಸ್ ಆದ್ರೆ GRE. ನೆಕ್ಸ್ಟ್ ಬರುವಂತದ್ದು ಗೇಟ್, ಗ್ರಾಜುಯೇಟ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಇಂಜಿನಿಯರಿಂಗ್. ಇದರಲ್ಲಿ ಟು ಫೈಂಡ್ ದ ಬೆಸ್ಟ್ ಕ್ಯಾಂಡಿಡೇಟ್ಸ್ ಫಾರ್ IISc ಬ್ಯಾಂಗ್ಳೂರ್ ಅಂಡ್ ಅದರ್ IITs ಇನ್ ಇಂಡಿಯಾ. ನಮ್ಮಲ್ಲಿ ಅನೇಕರಿಗೆ IITs ಹೋಗ್ಬೇಕಾದ್ರೆ ಯಾವ್ದಕ್ಕೆ ಅಟೆಂಪ್ಟ್ ಮಾಡಬೇಕು ಅಂತ ಗೊತ್ತಿರುವುದಿಲ್ಲ. ಸೊ ಕರೆಕ್ಟ್ ಆದ ಇನ್ಫಾರ್ಮೇಶನ್ ಅವ್ರಿಗೆ ಕೊಟ್ರೆ ಅವರಿಗೂ ಈಸಿ ಆಗ್ತದೆ. ನೆಕ್ಸ್ಟ್ SAT, ಸ್ಕಾಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್. ಇಟ್ ಈಸ್ ಜನರಲ್ ಟೆಸ್ಟ್ ಟು ಅಸೆಸ್ ದಿ ವರ್ಬಲ್ ಅಂಡ್ ಕ್ವಾಂಟಿಟೇಟಿವ್ ರೀಸನಿಂಗ್ ಕನ್ವೆನ್ಷನಲ್ ಫಾರ್ US ಕಾಲೇಜ್ ಅಡ್ಮಿಷನ್ಸ್. ಅಂತ ಹೇಳಿದ್ರೆ US ಕಾಲೇಜಸ್ಗೆ, ನಾರ್ಮಲ್ ಕಾಲೇಜಸ್ಗೆ ಅಡ್ಮಿಷನ್ ಆಗ್ಬೇಕು ಅಂತ ಹೇಳಿದ್ರೆ ಅವನ್ನ ಜನರಲ್ ರೀಸನಿಂಗ್ ಮತ್ತು ಥಿಂಕಿಂಗ್ ಲೆವೆಲ್ ಹೇಗಿದೆ ಅದನ್ನು ಫಸ್ಟ್ಗೆ ಅಸೆಸ್ ಮಾಡ್ತಾರೆ. ನೆಕ್ಸ್ಟ್ TOEFL, ಟೆಸ್ಟ್ ಆಫ್ ಇಂಗ್ಲಿಷ್ ಆಸ್ ಎ ಫಾರಿನ್ ಲ್ಯಾಂಗ್ವೇಜ್. ಇದರಲ್ಲಿ ಅವನಿಗೆ US ಅಥವಾ ಬೇರೆ ಕಂಟ್ರೀಸ್ಗೆ ಬರ್ಬೇಕಾದ್ರೆ ಅವನ ಇಂಗ್ಲಿಷ್ ನಾಲೆಜ್ ಒಳ್ಳೇದಿದೆಯೋ ಇಲ್ವೋ ಇದಿಷ್ಟನ್ನು ಅದರಲ್ಲಿ ಅಸೆಸ್ ಮಾಡ್ತಾರೆ. ನೆಕ್ಸ್ಟ್ ಬರುವಂತದ್ದು CAT, ಕಾಮನ್ ಅಡ್ಮಿಷನ್ ಟೆಸ್ಟ್ ಟು ಗೆಟ್ ಅಡ್ಮಿಷನ್ ಇನ್ ಟು ಫೇಮಸ್ ಮ್ಯಾನೇಜ್ಮೆಂಟ್ ಸ್ಕೂಲ್ಸ್ ಇನ್ ಇಂಡಿಯಾ ಲೈಕ್ IIM. ಇದೆಲ್ಲ ತುಂಬಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ಸ್ ಇದೆ. ಅದರ ಒಳಗೆ ಹೋಗ್ಬೇಕಾದ್ರೆ CATಗೆ ಅವ ಬರ್ದು ಅದರ ಥ್ರೂ ರ್ಯಾಂಕಿಂಗ್ ಥ್ರೂ ಹೋಗ್ಬೇಕು. ನೆಕ್ಸ್ಟ್ ಬರುವಂತದ್ದು ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್. ಇದು UGC ಕಂಡಕ್ಟ್ ಮಾಡ್ತದೆ. ಯಾರಿಗೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಸಿಗಬೇಕು, ಒಂದ್ ಸರ್ತಿ ಈ NET ಪಾಸ್ ಆಯ್ತು ಅಂತ ಹೇಳಿದ್ರೆ ಅವನು ಜಾಬ್ ಇಲ್ಲದೆ ಅವನಿಗೆ ಸ್ಟೈಪೆಂಡ್ ಬರ್ತದೆ. ನಾವು ಇಟ್ ಈಸ್ ಅರೌಂಡ್ 37,000 ಪರ್ ಮಂತ್ ಸ್ಟೈಪೆಂಡ್. ಓಕೆ, ಜೂನಿಯರ್ ರಿಸರ್ಚ್ ಫೆಲೋಶಿಪ್. ಮತ್ತೆ ಇಟ್ ಈಸ್ ಎಲಿಜಿಬಿಲಿಟಿ ಫಾರ್ ಲೆಕ್ಚರರ್ಶಿಪ್ ಆಲ್ಸೋ. ಇದು ಪೋಸ್ಟ್ ಗ್ರಾಜುಯೇಷನ್ ಆದವರು ಅವರ ಫೀಲ್ಡ್ ಅಲ್ಲಿ ಮಾಡುವಂಥದ್ದು. ಸೊ ಲೆಫ್ಟ್ ಸೈಡ್ ಬರುವಂತದ್ದು ಎಲ್ಲವೂ ನಾಲೆಜ್ ಬೇಸ್ಡ್, ಸಬ್ಜೆಕ್ಟ್ ಬೇಸ್ಡ್ ಎಕ್ಸಾಮಿನೇಷನ್ಸ್. ನಾವು ರೈಟ್ ಸೈಡ್ ದೇರ್ ಆರ್ ಮಲ್ಟಿಪಲ್ ಥಿಂಗ್ಸ್. ದಟ್ ಈಸ್ ಸಿವಿಲ್ ಸರ್ವಿಸಸ್ IAS ಎಕ್ಸಾಮ್ conducted by UPSC ಅಥವಾ UPSC combined defense services examination for military thing, then combined medical services examination, then the engineering services examination, national defense academy exams, Indian forest service exams, ಹೀಗೆ ಪೊಲೀಸ್ ಸರ್ವಿಸ್ ಇದೆಲ್ಲವೂ ಬರ್ತದೆ. ನೆಕ್ಸ್ಟ್ ಲೋವರ್ ಲೆವೆಲ್ ಅಲ್ಲಿ ಬರುವಂತದ್ದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಕ್ಸಾಮ್ಸ್. ನೆಕ್ಸ್ಟ್ ಪ್ರತಿ ಸ್ಟೇಟ್ ಅವರ ಲೋವರ್ ಲೆವೆಲ್ ಬ್ಯೂರೋಕ್ರಾಟ್ಸ್ ಸೆಲೆಕ್ಟ್ ಮಾಡ್ಲಿಕ್ಕೆ ಸ್ಟೇಟ್ ವೈಸ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮಿನೇಷನ್ಸ್ ಅಂತ ಮಾಡ್ತದೆ. ಸೊ ಇದಿಷ್ಟರಲ್ಲಿ ಐ ಆಮ್ ಫೋಕಸಿಂಗ್ ಓನ್ಲಿ ಆನ್ ಸಿವಿಲ್ ಸರ್ವಿಸಸ್ IAS ಎಕ್ಸಾಮ್. ನೆನ್ಪಿಟ್ಕೊಳ್ಳಿ, ಸಿವಿಲ್ ಸರ್ವಿಸಸ್ IAS ಎಕ್ಸಾಮ್ಗೆ ಮಾತ್ರ ನಾನು ಫೋಕಸ್ ಮಾಡ್ತಾ ಇದ್ದೇನೆ ಈ ಸೆಷನ್ ಅಲ್ಲಿ. ಸೊ ಸಿವಿಲ್ ಸರ್ವಿಸಸ್ IAS ಎಕ್ಸಾಮಿನೇಷನ್ ಅಲ್ಲಿ ಯಾವುದೆಲ್ಲ ಸ್ಟೆಪ್ಸ್ ಇದೆ, ಇದರಲ್ಲಿ 3 ಸ್ಟೆಪ್ಸ್ ಇದೆ. 3 ಸ್ಟೆಪ್ಸ್ ಅಲ್ಲಿ ಫಸ್ಟ್ ಸ್ಟೇಜ್ ಆರ್ ಸ್ಟೆಪ್ ಇಸ್ ಕಾಲ್ಡ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್.
ಪ್ರಿಲಿಮ್ಸ್ ಅಂತ ಕಾಲ್ ಮಾಡ್ತಾರೆ ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ. ಈ ಪ್ರಿಲಿಮ್ಸ್ ಅಲ್ಲಿ ಎಲ್ಲೋ ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ಸ್. ಈ ಪ್ರಿಲಿಮ್ಸ್ ಈಸ್ ಕ್ವಾಲಿಫೈಯಿಂಗ್ ಎಕ್ಸಾಮ್, ನೆನ್ಪಿಟ್ಕೊಳ್ಳಿ. ಕ್ವಾಲಿಫೈಯಿಂಗ್ ಎಕ್ಸಾಮ್ ಇದರಲ್ಲಿ ಥ್ರೂ ಆದ್ರೆ ಯು ವಿಲ್ ಗೆಟ್ ಅಪಾರ್ಚುನಿಟಿ ಫಾರ್ ಮೇನ್ಸ್ ಎಕ್ಸಾಮ್. ಸಾರಿ, ಅಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಸ್ಟೇಜ್ 2 ಈಸ್ ಮೇನ್ಸ್ ಎಕ್ಸಾಮ್. ಇಟ್ ಈಸ್ ಅ ರಿಟರ್ನ್ ಎಕ್ಸಾಮಿನೇಷನ್. ಇಲ್ಲಿ ನೀವು ಲೆಂತಿಯಾಗಿ ಬರೀಬೇಕಾಗ್ತದೆ. ಯಾವುದೇ ಕ್ವಶನ್ಸ್ ಕೊಡ್ತಾರೆ ಅದಕ್ಕೆ ನೀವು ಲೆಂತಿ ಆನ್ಸರ್ಸ್ ಬರೀಬೇಕಾಗ್ತದೆ. ನಿಯರ್ಲಿ 5 to 6 pages ಫಾರ್ ಈಚ್ ಕ್ವಶನ್ ಆಲ್ಮೋಸ್ಟ್. ಓಕೆ, ಅದರಲ್ಲಿ ಪಾಸ್ ಆದ್ರೆ ದೆನ್ ಬರುವಂತದ್ದು ಪರ್ಸನಾಲಿಟಿ ಟೆಸ್ಟ್, ದಟ್ ಈಸ್ ದಿ ಇಂಟರ್ವ್ಯೂ. ನೀವು ಕೇಳಿರ್ಬೋದು IAS ಇಂಟರ್ವ್ಯೂಗಳ ಬಗ್ಗೆ. ಸೊ ಲೆಟ್ ಅಸ್ ಸಿ ಆಲ್ ದಟ್ ಇನ್ ಡಿಟೇಲ್. Now the first one is civil services exam pattern, how it is. ನೀವು ಪ್ರಿಲಿಮ್ಸ್ ಅಂತ ಹೇಳಿ ನಾನು ಹೇಳಿದೆ. ಪ್ರಿಲಿಮ್ಸ್ ಅಲ್ಲಿ 2 ಪೇಪರ್ಸ್ ಇರ್ತದೆ. ಒಂದು ಜನರಲ್ ಸ್ಟಡೀಸ್. ಆ ಜನರಲ್ ಸ್ಟಡೀಸ್ ಅಲ್ಲಿ ನಮ್ಮ ಜನರಲ್ ನಾಲೆಡ್ಜ್ ನ ಬಗ್ಗೆ ಇದಿರ್ತದೆ. ಅನಂತರ CSAT ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಈ CSAT ಅಂತ ಹೇಳಿದ್ರೆ ಸಿವಿಲ್ ಸರ್ವಿಸಸ್ ಆಪ್ಟಿಟ್ಯೂಡ್ ಟೆಸ್ಟ್. ಇದರಲ್ಲಿ ಆ ಜಾಬ್ಗೆ ಬೇಕಾಗುವಂತಹ ಆಪ್ಟಿಟ್ಯೂಡ್ ಲೆವೆಲ್ ನಿಮ್ದು ಉಂಟೋ ಇಲ್ವೋ ಅಂತ ಹೇಳುವುದನ್ನು ಟೆಸ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಬರುವಂತದ್ದು ಮೇನ್ಸ್ ಎಕ್ಸಾಮ್. ನಾನು ಹೇಳಿದಾಗೆ ಇದರಲ್ಲಿ 9 ಪೇಪರ್ಗಳು ಇರ್ತದೆ. 9 ಪೇಪರ್ಗಳಲ್ಲಿ 2 ಕ್ವಾಲಿಫೈಯಿಂಗ್ ಲ್ಯಾಂಗ್ವೇಜ್ ಪೇಪರ್. ಅದೆಲ್ಲವೂ ಡೀಟೇಲ್ಸ್ ನಾನು ಮತ್ತೆ ಪುನಃ ಹೇಳ್ತೇನೆ. ಒಂದು essay ಪೇಪರ್, 2 ಲ್ಯಾಂಗ್ವೇಜ್, ಒಂದು essay, 4 ಜನರಲ್ ಸಬ್ಜೆಕ್ಟ್ ಪೇಪರ್. ಓಕೆ, ಮತ್ತೆ 2 ಆಪ್ಷನಲ್ ಪೇಪರ್, 4 ಜನರಲ್ ಸ್ಟಡೀಸ್ ಪೇಪರ್ ಮತ್ತೆ 2 ಆಪ್ಷನಲ್ ಪೇಪರ್. ಆ ಎಲ್ಲ ಡೀಟೇಲ್ಸ್ ಮತ್ತೆ ಬರ್ತದೆ ಪುನಃ. ನೆಕ್ಸ್ಟ್ ಇಂಟರ್ವ್ಯೂ. ಇಂಟರ್ವ್ಯೂ ಅಲ್ಲಿ ಪರ್ಸನಾಲಿಟಿ ಟೆಸ್ಟ್ ಆಫ್ 275 ಮಾರ್ಕ್ಸ್. ಓಕೆ, 275 ಮಾರ್ಕ್ಸ್. ಈ 3 ಎಕ್ಸಾಮ್ಗಳದ್ದು ಒಟ್ಟು ಮಾರ್ಕ್ಸ್ ಪ್ರಿಲಿಮ್ಸ್ ಅನ್ನು ಕನ್ಸಿಡರ್ ಮಾಡೋದಿಲ್ಲ. ಇಟ್ ಈಸ್ ಓನ್ಲಿ ಫಾರ್ ಕ್ವಾಲಿಫೈಯಿಂಗ್. ಮೇನ್ಸ್ ಮತ್ತೆ ಇಂಟರ್ವ್ಯೂನ ಒಟ್ಟು ಮಾರ್ಕ್ಸ್ ಬರುವಂತದ್ದು 2025 ಮಾರ್ಕ್ಸ್. ಸೊ 1750 ಮಾರ್ಕ್ಸ್ ಫ್ರಮ್ ಮೇನ್ಸ್ ಮತ್ತೆ ಇಂಟರ್ವ್ಯೂನಲ್ಲಿ 275 ಮಾರ್ಕ್ಸ್. ಇದು 2 ಒಟ್ಟಾಗಿ 2025ರಲ್ಲಿ ನಿಮ್ಮ ರ್ಯಾಂಕಿಂಗ್ ಅನ್ನು ಮಾಡ್ತಾರೆ. ಆ ರ್ಯಾಂಕಿಂಗ್ ನಲ್ಲಿ ಅವರ ಪೊಸಿಷನ್ ನ ಟಾಪ್ ಎಷ್ಟು ಬೇಕು ಅಷ್ಟಕ್ಕೆ ಕಟ್ ಮಾಡ್ತಾರೆ. ಇಂಟರ್ವ್ಯೂಗೆ ಅವರು 3 times ರಿಕ್ವೈರ್ಮೆಂಟ್. ಈಗ ಎಷ್ಟು ಪೊಸಿಷನ್ ಇದೆ ಅದರ 3 times ಕ್ಯಾಂಡಿಡೇಟ್ಸ್ ಅನ್ನು ಇಂಟರ್ವ್ಯೂಗೆ ಕರೀತಾರೆ. ಓಕೆ, ಮೇನ್ಸಿಗೆ 10 times ಕ್ಯಾಂಡಿಡೇಟ್ಸ್ ಅನ್ನು ಕರೀತಾರೆ. ಎಲ್ಲರಿಗೂ ಪ್ರಿಲಿಮ್ಸ್ ಅಲ್ಲಿ ಪಾಸ್ ಆದ ಅಥವಾ ಕಟ್ಟಿದ ಎಲ್ಲರಿಗೂ ಮೇನ್ಸಿಗೆ ಅವಕಾಶ ಬರುವುದಿಲ್ಲ. ಸೊ ಪ್ರಿಲಿಮ್ಸ್ ಅಲ್ಲಿ ಕಟ್ಟಿದವರಲ್ಲಿ 10 times ಆಫ್ ದಿ ನಂಬರ್ ಆಫ್ ಪೊಸಿಷನ್ಸ್ ದೇ ಕಾಲ್ ಫಾರ್ ಮೇನ್ಸ್, ಅಂಡ್ ಇನ್ ದ ಮೇನ್ಸ್ 3 times ಆಫ್ ದ ಪೊಸಿಷನ್ ದೇ ಕಾಲ್ ಫಾರ್ ಇಂಟರ್ವ್ಯೂ. ಸೊ ದಿಸ್ ಈಸ್ ದಿ ಎಕ್ಸಾಮ್ ಪ್ಯಾಟರ್ನ್. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಪ್ರಿಲಿಮ್ಸ್ ಎಕ್ಸಾಮ್ ಪ್ಯಾಟರ್ನ್. ಇದರಲ್ಲಿ ಇಟ್ಸ್ ಅ ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಂಡ್ ಟೋಟಲ್ ಮಾರ್ಕ್ಸ್ ಈಸ್ 400. 2 papers, 400 marks. In that paper 1 ಅದರಲ್ಲಿ 2 ಮಾರ್ಕ್ಸ್ ಪರ್ ಕ್ವಶನ್, ಅಂದ್ರೆ 100 ಕ್ವಶನ್ಸ್ ಇರ್ತದೆ. 2 marks per question and total marks is 200. In the same way, second paper 80 questions, 2.5 marks per question and total marks is 200. So these two combined it is 400. There is negative marks because since it is a multiple choice question, people are tend to tick. That's why negative marks is there. 1/3 of marks allotted to each question is deducted if you answer wrongly. If you don't answer, there is no penalty. If you don't answer anything, there is no penalty. If you make mistake in answering, for example, if you you have answered one question. Okay, remember, you have answered one question. Later, you understood that it is wrong. To avoid the negative marks, you should shape other vowel in the same, so that it is double shaded. When it is double shaded, it is not considered for answers. Okay, then you will not have the penalty. Then duration of each paper is 2 hours. Question types objective. Exam language is English and Hindi. It is prelims is available only in English and Hindi, and exam duration 2 hours is plus 20 minutes for blind students. This is about the prelims. Now let's go to the mains exam pattern. In mains exams, there are 9 papers. Okay, 9 papers. In that, compulsory papers are 2. One is English language and one is any one of the Indian language which is listed in the 8th schedule. So
These two papers are of 300 marks each, English and one of the language you have selected. In that, Kannada is also there. Okay, I'll show that list of languages. So 600 marks come from these two papers. Then comes the essay writing. Essay writing, one paper, 250 marks. They'll give you multiple topics. In that, you have to select any one topic and write the essay. 250 marks for that essay. Then there are 4 general papers. 250 marks is in that general topics are listed. Okay, then optional subject, there are multiple subjects you have studied in your graduation or post graduation. You can select any 2 subjects and write the exam. So all these combined, it comes to 1750 marks. Now this is about the overall picture. Now let's go deeper. So first paper, as I told, it is essay writing. Second paper, when it is general studies 1, when it is general studies 1, it includes Indian heritage and culture, history and geography of the world, and the society. ಈ ಪೇಪರ್ ಅಲ್ಲಿ ಅದು ಮಾತ್ರ ಬರ್ತದೆ, ಇಂಡಿಯನ್ ಹೆರಿಟೇಜ್ ಅಂಡ್ ಕಲ್ಚರ್, ಹಿಸ್ಟರಿ ಅಂಡ್ ಜಿಯೋಗ್ರಫಿ ಆಫ್ ದ ವರ್ಲ್ಡ್ ಅಂಡ್ ಸೊಸೈಟಿ. ನೆಕ್ಸ್ಟ್ ಜನರಲ್ ಸ್ಟಡೀಸ್ 2 ಪೇಪರ್ ನಲ್ಲಿ ಬರುವಂತದ್ದು ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪಾಲಿಟಿ, justice and international relations. Okay, next ಬರುವಂತದ್ದು general studies 3, ಅಲ್ಲಿ technology, economic development, biodiversity, environment, security and disaster management. ಇದಿಷ್ಟು ಜನರಲ್ ಸ್ಟಡೀಸ್ 3 ಅಲ್ಲಿ ಬರ್ತದೆ. ನೆಕ್ಸ್ಟ್ ಜನರಲ್ ಸ್ಟಡೀಸ್ 4 ನಲ್ಲಿ ethics, integrity and aptitude. So general studies 4 is very important. They'll give normally analytical questions on ethics, integrity and aptitude. Next, your subject, 2 subjects. Okay, mains exams pattern. ಇದರಲ್ಲಿ ಪ್ರತಿ ಪೇಪರಿಗೆ 3 ಗಂಟೆ ಇದೆ. 9 ಪೇಪರಿಗೆ ನೀವು 9 ದಿನ ಅಟೆಂಡ್ ಆಗಬೇಕು. ಪ್ರತಿ ಪೇಪರಿಗೆ 3 ಗಂಟೆ ಇದೆ. ಇದರಲ್ಲಿ ಅವರು ಕನ್ಸಿಡರ್ ಮಾಡುವಂತದ್ದು ನಿಮ್ಮ ಒಪಿನಿಯನ್ ಏನು ಕೊಡ್ತೀರಿ, ನಿಮ್ಮ ಕಂಟೆಂಟ್ ಹೇಗೆ ಫ್ಲೋ ಆಗ್ತದೆ, ಅದು ಇಂಟ್ರೊಡಕ್ಷನ್ ಇರ್ಬೋದು, ಕನ್ಕ್ಲೂಷನ್ ಇರ್ಬೋದು, ಅದರ ಮಧ್ಯೆಯಲ್ಲಿ ನೀವು ಪ್ರೆಸೆಂಟ್ ಮಾಡುವ ರೀತಿ, ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡಿಂಗ್. ಅವರು ಕೊಟ್ಟ ಪ್ರಾಬ್ಲಮ್ ಈಸಿ ಪ್ರಾಬ್ಲಮ್ ಇರುವುದಿಲ್ಲ. ಓಕೆ, ಇಂಡಿಯನ್ ಎಕಾನಮಿ ಅಂತ ಕೊಡುದಿಲ್ಲ, ಅದರಲ್ಲಿ ಯಾವುದೋ ಒಂದು ವೆರಿ ಸ್ಪೆಸಿಫಿಕ್ ಟಾಪಿಕ್ ಅನ್ನು ನಿಮ್ಗೆ ಕೊಡ್ತಾರೆ. ಆ ಟಾಪಿಕ್ ಅನ್ನು ನೀವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಿ, ದೆನ್ ಹೌ ದಿ ಸೊಲ್ಯೂಷನ್ಸ್ ಬಿಲ್ಟ್, ನೀವು ಆ ಸೊಲ್ಯೂಷನ್ ಅನ್ನು ಬಿಲ್ಡಪ್ ಹೇಗೆ ಮಾಡ್ತೀರಿ, ಫ್ರಮ್ ದ ಇಂಟ್ರೊಡಕ್ಷನ್ ಟು ದ ಕನ್ಕ್ಲೂಷನ್, ಹೌ ಯು ಬಿಲ್ಡ್ ದಟ್ ಸೊಲ್ಯೂಷನ್. ನೆಕ್ಸ್ಟ್ ಅದನ್ನು ಯಾವ ತರ ಪ್ರೆಸೆಂಟ್ ಮಾಡ್ತೀರಿ. ಜಸ್ಟ್ ನಾರ್ಮಲ್ ಬರಿತಾ ಹೋದ್ರೆ ಸಾಕಾಗಲ್ಲ. ಯು ಕ್ಯಾನ್ ಈವನ್ ಯೂಸ್ ದಿ ಕಲರ್ಸ್. ಓಕೆ, ರೆಡ್ ಕಲರ್ ಅಂಡ್ ಗ್ರೀನ್ ಕಲರ್ ಬಿಟ್ಟು ಬೇರೆ ಯಾವುದೇ ಕಲರ್ ಅನ್ನು ಯೂಸ್ ಮಾಡಬಹುದು ಅಲ್ಲಿ ಟು ಹೈಲೈಟ್ ಅಂಡ್ ಆಲ್. ಅದು presentation of the answer is also important, and the language, whatever language you select, in that language how strong you are, ಅದನ್ನು ಯಾವ ತರ ಪ್ರೆಸೆಂಟ್ ಮಾಡ್ತೀರಿ, ಎಷ್ಟು ಒಳ್ಳೆ ವರ್ಡ್ಸ್ ಯೂಸ್ ಮಾಡಿ ಪ್ರೆಸೆಂಟ್ ಮಾಡ್ತೀರಿ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ದಿಸ್ ಈಸ್ ಅಬೌಟ್ ಮೇನ್ ಎಕ್ಸಾಮ್ಸ್ ಪ್ಯಾಟರ್ನ್. ನೆಕ್ಸ್ಟ್ ಬರುವಂತದ್ದು ಲ್ಯಾಂಗ್ವೇಜ್. ನಾನು ಹೇಳಿದಾಗ ಒಂದು ಇಂಗ್ಲಿಷ್ ಅಂಡ್ ಎನಿ ಒನ್ ಆಫ್ ದಿ ಲ್ಯಾಂಗ್ವೇಜಸ್ ಲಿಸ್ಟೆಡ್ ಇನ್ 8th ಶೆಡ್ಯೂಲ್. ಸೊ ದೀಸ್ ಆರ್ ಆಲ್ ದಿ ಲ್ಯಾಂಗ್ವೇಜಸ್ ಲಿಸ್ಟೆಡ್ ಇನ್ 8th ಶೆಡ್ಯೂಲ್. ಅಸ್ಸಾಮೀಸ್, ಬೆಂಗಾಲಿ, ಆಲ್ ದಿಸ್, ಗುಜರಾತಿ, ಹಿಂದಿ, ಕನ್ನಡ, ಅಲ್ಲಿ ಯಾವುದೇ ಲ್ಯಾಂಗ್ವೇಜ್ಗೆ ಅದನ್ನು ಯಾವ ಸ್ಕ್ರಿಪ್ಟ್ ನಲ್ಲಿ ಬರಿಬೇಕು ಅಂತಿದೆ ಅದೇ ಸ್ಕ್ರಿಪ್ಟ್ ನಲ್ಲಿ ಬರಿಬೇಕು. ಫಾರ್ ಎಕ್ಸಾಂಪಲ್ ಕೊಂಕಣಿ ಯು ಕ್ಯಾನಾಟ್ ರೈಟ್ ಇನ್ ಹಿಂದಿ, ಯು ಹ್ಯಾವ್ ಟು ಯೂಸ್ ದೇವನಾಗರಿ. Okay, then Manipuri, I don't know whether there is a script for Manipuri, but you should use Bengali. Okay, so this way, recently you might have heard about Tulu fighting, right, to include in the 8th schedule, because once you include in 8th schedule, students can write exams in even IAS on that language. That's why people are fighting for getting it into 8th language. Okay, then so this is all about language papers. You have to select any one. Don't get confused. It is not all languages you have to be. You have to select any one of your language and write with English as the language paper. Then comes mains exam, optional subjects. ನಾನು ಆಗ್ಲೇ ಹೇಳಿದೆ ಆಪ್ಷನಲ್ ಸಬ್ಜೆಕ್ಟ್ಸ್ ಇದೆ, ಅದರಲ್ಲಿ 2 ಸಬ್ಜೆಕ್ಟ್ಸ್ ಅನ್ನು ಯು ಹ್ಯಾವ್ ಟು ಸೆಲೆಕ್ಟ್.
ಸೊ ಇದರಲ್ಲಿ ಇದಿಷ್ಟು ಸಬ್ಜೆಕ್ಟ್ಸ್ ಇದೆ. ಯು ಹ್ಯಾವ್ ಟು ಸೆಲೆಕ್ಟ್ ಎನಿ 2 ಸಬ್ಜೆಕ್ಟ್ಸ್ ಅಂಡ್ ರೈಟ್ ದಿ ಎಕ್ಸಾಮ್. ಅದರಲ್ಲಿ ಪುನಃ ಲಿಟರೇಚರ್ ಬರ್ತದೆ ಲಾಸ್ಟಿಗೆ. ಆ ಲಿಟರೇಚರ್ಗೆ ನೀವು ಯಾವುದೇ ಲ್ಯಾಂಗ್ವೇಜ್ ಅನ್ನು ಯೂಸ್ ಮಾಡ್ಬೋದು. ಅಸ್ಸಾಮೀಸ್, ಬೆಂಗಾಲಿ, ಬೋಡೋ, ಡೋಗ್ರಿ, ಕನ್ನಡ ಸಹಿತ ಇದೆ. ಸೊ ಯು ಹ್ಯಾವ್ ಟು ಯೂಸ್, ಈವನ್ ಇಂಗ್ಲಿಷ್ ಲಿಟರೇಚರ್ ಇದೆ, ಹಿಂದಿ ಲಿಟರೇಚರ್ ಇದೆ. ಸೊ ಯಾವುದೇ ಒಂದು ಲಿಟರೇಚರ್ ಅನ್ನು ನೀವು ಯೂಸ್ ಮಾಡಿ ಈ ಎಕ್ಸಾಮ್ ಅನ್ನು ತಗೊಳ್ಬಹುದು. ಸೊ ದಿಸ್ ಈಸ್ ಅಬೌಟ್ 2 ಆಪ್ಷನಲ್ ಪೇಪರ್ಸ್. ಓಕೆ, ಇದು ಆದ ನಂತರ ಬರುವಂತದ್ದು ಇಂಟರ್ವ್ಯೂ ಟೆಸ್ಟ್. IAS ಇಂಟರ್ವ್ಯೂ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಜನರಲ್ ಇಂಟರ್ವ್ಯೂ. ನಾವು ಈ ನಾರ್ಮಲ್ ಜಾಬಿಗೆ ಹೋದಾಗ ಮಾಡುವಂತಹ ಇಂಟರ್ವ್ಯೂ ಟೆಸ್ಟ್ ಅಲ್ಲ. ಯಾಕಂದ್ರೆ ನಾರ್ಮಲ್ ಜಾಬ್ಗಳಲ್ಲಿ ಎಂತ ಮಾಡ್ತಾರೆ, ಅವರು ಒಂದೇ ಸೆಲೆಕ್ಷನ್ ಪ್ರೊಸೆಸ್ ನಲ್ಲಿ ಇಟ್ ಈಸ್ ಡೈರೆಕ್ಟ್ ಇಂಟರ್ವ್ಯೂ ಅಂಡ್ ಯುವರ್ CV. ಹಾಗಾಗಿ ಅವರು ಇಂಟರ್ವ್ಯೂ ನಲ್ಲಿ ನಿಮ್ಗೆ ಸಬ್ಜೆಕ್ಟ್ ರಿಲೇಟೆಡ್ ಕ್ವಶನ್ಸ್ ಅನ್ನು ಕೇಳ್ಬೋದು. ಇಲ್ಲಿ ಈ ಇಂಟರ್ವ್ಯೂ ಅಲ್ಲಿ ಇಂಟರ್ವ್ಯೂ ಬೋರ್ಡ್ ಇರ್ತದೆ. ಆ ಬೋರ್ಡ್ನವರು ಕ್ವಶನ್ಸ್ ಆಫ್ ಜನರಲ್ ಇಂಟ್ರೆಸ್ಟ್ ಕೇಳ್ತಾರೆ. ಸಬ್ಜೆಕ್ಟ್ ನ ಯಾವುದೇ ಕ್ವಶನ್ ಅನ್ನು ಕೇಳುವುದಿಲ್ಲ. ಯಾಕಂತ ಹೇಳಿದ್ರೆ ಯು ಹ್ಯಾವ್ ಗಾನ್ ಥ್ರೂ ಆಲ್ ದಟ್ ಪ್ರೊಸೆಸ್. ಪುನಃ ಅದನ್ನೇ ಅವರು ಸಬ್ಜೆಕ್ಟ್ ನ ಬಗ್ಗೆ ಕೇಳಲಿಕ್ಕೆ ಹೋಗುದಿಲ್ಲ. ಅವ್ರು ಏನ್ ಮಾಡ್ತಾರೆ, ನೀವು ಆ ಪೊಸಿಷನ್ಗೆ ಸೂಟ್ ಆಗ್ತಿರೋ ಇಲ್ವೋ ಅಂತ ಹೇಳಿದ್ರೆ ಅಲ್ಲಿ ಅವ್ರದ್ದು ಕೆಲವೆಲ್ಲ ಕಂಡೀಷನ್ಸ್ ಇದೆ. ಕಾಮ್ ಆಗಿರ್ಬೇಕು, ಯಾವುದೇ ನಿರ್ಧಾರಗಳನ್ನು ನೀವು ಬಯಾಸ್ ಆಗಿ ತಗೊಳ್ಬಾರ್ದು, ಅಥವಾ ರೇಜ್ ಆಗಬಾರ್ದು, ಸಿಟ್ಟಿಗೆ ಹೇಳ್ಬಾರ್ದು ಅದೇ ಸರ್ತಿ. ಇದು ಎಲ್ಲವನ್ನು ವೆರಿಫೈ ಮಾಡ್ಲಿಕ್ಕೆ ಇದೆಲ್ಲ ನಿಮ್ಮ ಟೆಸ್ಟ್ ಅಲ್ಲಿ ವೆರಿಫೈ ಆಗುದಿಲ್ಲ. ನೀವು ಹೇಗಿದ್ದೀರಿ, ನೀವು ಗರ್ವ ಮಾಡ್ತಿರೋ ಅಥವಾ ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ಅವರಿಗೆ ಬೇಕಾದಾಗಿ ಇದೆಯೋ ಇಲ್ವೋ, ನಿಮ್ಮ ಇಂಟ್ರೆಸ್ಟ್ ಯಾವ್ದಿದೆ, ಅದೆಲ್ಲವೂ ಅವರಿಗೆ ನಿಮ್ಮ 9+2 ಯಾವ್ದ್ರಲ್ಲಿ ಗೊತ್ತಾಗೋದಿಲ್ಲ ಪೇಪರ್ಸ್ ಅಲ್ಲಿ. ಸೊ ಇದ್ರಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದ ಪರ್ಪಸ್ ಆಫ್ ಇಂಟರ್ವ್ಯೂ ಇಸ್ ಟು ಜಡ್ಜ್ ದ ಮೆಂಟಲ್ ಕ್ಯಾಲಿಬರ್ ಆಫ್ ಎ ಕ್ಯಾಂಡಿಡೇಟ್. ಅವನ ಥಿಂಕ್ ಲೆವೆಲ್ ಹೇಗಿದೆ. ಬೈ ಹಾರ್ಟ್ ಮಾಡಿ ಆನ್ಸರ್ ಬರೆಯುವುದಕ್ಕೂ ಥಿಂಕ್ ಮಾಡಿ ಆನ್ಸರ್ ಬರೆಯುವುದಕ್ಕೂ ಡಿಫರೆನ್ಸ್ ಇದೆ. ಸೊ ಅಲ್ಲಿ ಏನಾಗ್ತದೆ, ಹೆಚ್ಚಿನ ಕ್ಯಾಂಡಿಡೇಟ್ಸ್ ಎಕ್ಸಾಮ್ಸ್ ಎಲ್ಲ ಪಾಸ್ ಆಗ್ತಾರೆ, ಇಂಟರ್ವ್ಯೂ ಅಲ್ಲಿ ಫೇಲ್ ಆಗ್ತಾರೆ. ನಾರ್ಮಲಿ ಆಗ ನಾವು ಎಂತ ಹೇಳ್ತೇವೆ, ಅವನು ಮೋಸ್ಟ್ಲಿ ರಿಸರ್ವ್ ಇರಬೇಕು ಕ್ಯಾಂಡಿಡೇಟ್ಸ್ಗೆ, ಯಾರೋ ದುಡ್ಡು ಕೊಟ್ಟಿದ್ದಾರೆ ಹಾಗೆ ಹೀಗೆ ಅಂತ. ಬಟ್ ಆಕ್ಚುಲಿ ಅಲ್ಲಿ ಕೇಳುವಂತ ಕ್ವಶನ್ಸ್ ಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಕೆಲವು ಸರ್ತಿ ಕೆಲವನ್ನು ರಿಪ್ಲೈ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಅವ್ರು ಏನ್ ಮಾಡ್ತಾರೆ, ಟು ಜಡ್ಜ್ ದ ಕ್ಯಾಂಡಿಡೇಟ್ ಆನ್ ಮೆಂಟಲ್ ಅಲರ್ಟ್ನೆಸ್, ಯಾವುದೇ ಪರಿಸ್ಥಿತಿಯಲ್ಲಿ ಮೆಂಟಲ್ ಅಲರ್ಟ್ ಆಗಿರ್ತಾರೋ ಇಲ್ವೋ. ಕ್ರಿಟಿಕಲ್ ಪವರ್ ಆಫ್ ಅಸಿಮ್ಯುಲೇಷನ್. ಅಸಿಮ್ಯುಲೇಷನ್ ಅಂತ ಹೇಳಿದ್ರೆ ದ ಪ್ರೊಸೆಸ್ ಆಫ್ ಟೇಕಿಂಗ್ ಇನ್ ಅಂಡ್ ಫುಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ದಿ ಇನ್ಫಾರ್ಮೇಶನ್ ಆರ್ ಐಡಿಯಾಸ್. ನೀವು ಯಾವುದೇ ಒಂದು ಇನ್ಫಾರ್ಮೇಶನ್ ಕೊಟ್ಟು ಅದರ ಬಗ್ಗೆ ಅವರ ಕ್ವಶನ್ ಕೇಳಿದಾಗ ನೀವು ಅದನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಹೇಳೋ ಬಗ್ಗೆ ಜಡ್ಜ್ಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಕ್ಲಿಯರ್ ಅಂಡ್ ಲಾಜಿಕಲ್ ಎಕ್ಸ್ಪೋಸಿಷನ್. ನೀವು ಎಷ್ಟು ಕರೆಕ್ಟ್ ಆಗಿ ವಿಷಯಗಳನ್ನು ಅರ್ಥ ಮಾಡಿ, ನಾಳೆ ನೀವು DC ಆಗಿ ಬಂದ್ರಿ, ಅಲ್ಲಿಯ ಪ್ರಾಬ್ಲಮ್ಗಳನ್ನು ಒಬ್ಬೊಬ್ರು ಬಂದು ಒಂದೊಂದ್ ತರ ಹೇಳ್ತಾರೆ, ಬಯಾಸ್ಡ್ ಆಗಿ ನಿಮ್ಗೆ ರಿಪೋರ್ಟ್ ಮಾಡ್ತಾರೆ. ಆಗ ನೀವು ಅದನ್ನು ಯಾವ ತರ ಡಿಸಿಷನ್ ತಗೊಳ್ಬೇಕು. ದೆನ್ ಬ್ಯಾಲೆನ್ಸ್ ಆಫ್ ಜಡ್ಜ್ಮೆಂಟ್, ಯಾವ ತರ ಅನ್ಬಯಾಸ್ಡ್ ಜಡ್ಜ್ಮೆಂಟ್ ಮಾಡ್ತೀರಿ, ಅಥವಾ ವೆರೈಟಿ ಅಂಡ್ ಡೆಪ್ತ್ ಆಫ್ ಇಂಟ್ರೆಸ್ಟ್. ನಿಮ್ಗೆ ಯಾವುದೇ ಟಾಪಿಕ್, ಅದು ನಿಮ್ಮದೇ ಸಬ್ಜೆಕ್ಟ್ ಆಗಿರ್ಬೇಕಂತ ಹೇಳಿಲ್ಲ, ಯಾವುದೇ ಟಾಪಿಕ್ ಕೊಟ್ರೆ ನೀವು ಅದ್ರ ಒಳಗೆ ಎಷ್ಟು ಹೋಗ್ತೀರಿ ಅದು ಇಂಪಾರ್ಟೆಂಟ್. ಸಮ್ಟೈಮ್ಸ್ ಅವರ ಕ್ವಶನ್ಸ್ 1 ಲೈನ್ ಕ್ವಶನ್ ಆಗಿರುವುದಿಲ್ಲ, ಡಿಟೇಲ್ಡ್ ಸ್ಟಡಿ ಒಂದು ಪ್ಯಾರಾಗ್ರಾಫ್ ಕೊಟ್ಟು ಅದರ ಮೇಲೆ ಕ್ವಶನ್ ಕೇಳ್ತಾರೆ. ಸೊ ಎಬಿಲಿಟಿ ಆಫ್ ಸೋಷಿಯಲ್ ಕೋಹೆಷನ್ ಅಂಡ್ ಲೀಡರ್ಶಿಪ್, ನೀವು ಹೇಗೆ ಇನ್ವಾಲ್ವ್ ಆಗ್ತೀರಿ, ಅಲ್ಲಿ ನಾಯಕತ್ವವನ್ನು ಹೇಗೆ ತಗೊಳ್ತೀರಿ, ಇದು ಎಲ್ಲದ್ರ ಬಗ್ಗೆಯೂ ಅವರ ಕ್ವಶನ್ಸ್ ಇರ್ತದೆ. ಸೊ ಟೆಕ್ನಿಕ್ ಈಸ್ ನಾಟ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್. ನೆನ್ಪಿಟ್ಕೊಳ್ಳಿ, IAS ನಲ್ಲಿ ಇಂಟರ್ವ್ಯೂನ ಟೆಕ್ನಿಕ್ ನಾಟ್ ಆಸ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್ ಬಟ್ ಆಫ್ ನ್ಯಾಚುರಲ್ ಕನ್ವರ್ಸೇಷನ್. ಅವ್ರು ನಿಮ್ಮ ಹತ್ರ 4 ಜನ ನಾರ್ಮಲ್ ಇಂಟರ್ವ್ಯೂ ಅಲ್ಲಿ ಕೂತಾಗೆ ಎದುರಲ್ಲಿ ಕೂತು ಒಳ್ಳೆ ಡ್ರಿಲ್ ಮಾಡಿದಾಗೆ ಕ್ವಶನ್ಸ್ ಕೇಳುವುದಿಲ್ಲ. ಇನ್ಸ್ಟೆಡ್ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡು ನಿಮ್ಮನ್ನು ಅನಲೈಸ್ ಮಾಡ್ತಾ ಹೋಗ್ತಾರೆ. ನಾಟ್ ಇಂಟೆಂಡೆಡ್ ಟು ಟೆಸ್ಟ್ ಸ್ಪೆಷಲೈಸ್ಡ್ ಆರ್ ಜನರಲ್ ನಾಲೆಜ್ ಆಫ್ ಎ ಕ್ಯಾಂಡಿಡೇಟ್ ಆಸ್ ಇಟ್ ಈಸ್ ಆಲ್ರೆಡಿ ಡನ್ ಇನ್ ದಿ ಟೆಸ್ಟ್. ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಒಮ್ಮೆ ಒಬ್ಬ IAS ಕ್ಯಾಂಡಿಡೇಟಿಗೆ ಇಂಟರ್ವ್ಯೂ ಪ್ಯಾನಲ್ ನಲ್ಲಿ ಹೀಗೆ ಕೂತ್ಕೊಂಡು ಮಾತಾಡ್ತಿದ್ದಾಗ ಅವರು ಫ್ಯಾಮಿಲಿ ಬಗ್ಗೆ ಹೇಳಿದ್ರು. ಇವನು ಹೇಳಿದ್ದ, ನನಗೆ ಒಬ್ರು ಅಕ್ಕ ಇದ್ದಾರೆ, ನಾನಿದ್ದೇನೆ, ನನ್ನ ತಂದೆ ತಾಯಿ, ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದ ನಂತರ ಇಮಿಡಿಯೇಟ್ಲಿ ಇಂಟರ್ವ್ಯೂ ಕೇಳಿದಂತೆ, ಕ್ಯಾನ್ ಐ ಮ್ಯಾರಿ ಯುವರ್ ಸಿಸ್ಟರ್ ಅಂತ. ಓಕೆ,
The interviewer asks, can I marry your sister? ಈಗ this is the test on his thinking, analyzing and the response. Okay, ನಾರ್ಮಲಿ ನಾವೆಲ್ಲಾದ್ರೆ ಅದು ಹಾಗೆ ಹೀಗೆ ಜಾತಕ ಅದು ಇದೆಲ್ಲ ಅಂತ ಹೇಳ್ತೇವೆ. ಆ ಕ್ಯಾಂಡಿಡೇಟ್ ಹೇಳಿದಂತೆ, ಸರ್ ಇಫ್ ಯು ಮ್ಯಾರಿ ಮೈ ಸಿಸ್ಟರ್ ಐ ಆಮ್ ದ ಲಕ್ಕಿಯೆಸ್ಟ್ ಮೋಸ್ಟ್. ಮುಗೀತು, ರೈಟ್? ಆಗ್ತಾನೆ ಇಲ್ಲ, ಅದನ್ನ ನಾವ್ ಏನ್ ಮಾಡ್ಬೇಕು, ಆಗ್ತಾನ ಇಲ್ವೋ ಹಾಗೆ ಹೀಗೆ ಅಂತ ಥಿಂಕ್ ಮಾಡ್ತಾ ಕುತ್ಕೊಳ್ಳಿಕ್ಕಿಲ್ಲ. ಅಲ್ಲಿ ಯು ಹ್ಯಾವ್ ಟು ಟೇಕ್ ಎವ್ರಿಥಿಂಗ್ ಸ್ಪೋರ್ಟಿಲಿ. ಕೆಲವು ಸರ್ತಿ ಏನಾಗ್ತದೆ, ಗರ್ವ ಬರ್ತದೆ, ಅಂಥದ್ದನ್ನೆಲ್ಲ ಮಾಡಬಾರ್ದು. ಓಕೆ, ನೆಕ್ಸ್ಟ್ ಬರುವಂಥದ್ದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಸಿ ನಾರ್ಮಲಿ ನಮ್ಮಲ್ಲಿಯವರಿಗೆ IAS ಗಳ ಯಾಕೆ ನಾವು IAS ಗೆ ಹೋಗ್ಬೇಕಂತೇಳಿ ಗೊತ್ತಿಲ್ಲ. ಅವರ ಲೆಕ್ಕದಲ್ಲಿ ಗವರ್ಮೆಂಟ್ ಸ್ಯಾಲರಿ ಇಸ್ ವೆರಿ ಲೆಸ್ ಅಂತೇಳಿ. ಕ್ಯಾನ್ ಯು ಇಮ್ಯಾಜಿನ್ ವಾಟ್ ಈಸ್ ದಿ ಬೇಸಿಕ್ ಸ್ಯಾಲರಿ ಪರ್ ಮಂತ್ ಫಾರ್ ಅನ್ IAS ಆಫೀಸರ್ ಸ್ಟಾರ್ಟಿಂಗ್ ಸ್ಯಾಲರಿ ಎಷ್ಟಿರ್ಬೋದು ಅಂತೇಳಿ ಯಾರಾದ್ರೂ ಗೆಸ್ ಮಾಡ್ಬೋದಾ? ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡ, ಎಷ್ಟು ಜನರ ಗೆಸ್ಸಿಂಗ್ ಕರೆಕ್ಟ್ ಬರ್ತದೆ ಅಂತೇಳಿ. ಒಂದು ಸ್ಟಾರ್ಟಿಂಗ್ ಸ್ಯಾಲರಿ ಆಫ್ ಅನ್ IAS ಆಫೀಸರ್ when he joins the office. So Mark ಬರೀತಾರೆ 85,000, Joel ಬರೀತಾರೆ 75K, ಲೋಕೇಶ್ ಬರೀತಾರೆ 1.5 lakhs per month. Next. $1 lakh, Bakila sir, Harish at 1.25. Okay. And ಯಾವುದೇ ಜಾಬ್ ನಲ್ಲಿ ನೀವು ಈ ಸ್ಯಾಲರಿಯನ್ನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗ್ತದ? ಸ್ಟಾರ್ಟಿಂಗ್ ಮೆಡಿಕಲ್ ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಆಗಿರ್ಬೋದು. ಇಂಜಿನಿಯರಿಂಗ್ ದೊಡ್ಡ ದೊಡ್ಡ ಎಕ್ಸೆಪ್ಷನಲ್ ಕೇಸಲ್ಲಿ ಆಗ್ತದೆ. ಗೂಗಲ್ ಈಗ ಮೊನ್ನೆ PES ಯೂನಿವರ್ಸಿಟಿ ಅವರಿಗೆ ಯಾವುದೋ ಒಂದು ಕ್ಯಾಂಡಿಡೇಟ್ಗೆ ಕ್ರೋರ್ಸ್ ಪ್ಯಾಕೇಜ್ ಆಫರ್ ಮಾಡಿದ್ರು. ದಟ್ ಈಸ್ ಪಾಸಿಬಲ್. ಅದರ್ವೈಸ್ ಇಸ್ ಇಟ್ ಪಾಸಿಬಲ್? ನೋ, ರೈಟ್? So it is the starting salary is 56,100 rupees. ಇಷ್ಟಯ ಅಂತ ಹೇಳ್ಬೇಡಿ. It is excluding TA, DA and HRA. And DA ಎಷ್ಟಿರ್ತದೆ, ಎಷ್ಟರವರೆಗೆ ಹೋಗ್ತದೆ ಗೊತ್ತಾ? Recently it has reached even up to 103%. 103% ಅಂತ ಹೇಳಿದ್ರೆ 56,100 plus around 60,000. So it is the starting salary. And ಅದು ಯಾವುದು ಸ್ಟಾರ್ಟಿಂಗ್ ಲೆವೆಲ್ಗೆ ಅಲ್ಲಿ ಸೆಲೆಕ್ಟ್ ಆಗಿ ಅದರಲ್ಲಿ ಅವ್ರದ್ದು IAS ಅಕಾಡೆಮಿ ಅಂತಿದೆ, ಅವರಿಗೆ ಸೆಲೆಕ್ಟ್ ಆದವರಿಗೆ IAS ಅಕಾಡೆಮಿಯಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ನಲ್ಲಿ ಅಬ್ಸರ್ವ್ ಮಾಡ್ತಾರೆ. ಅವರ ಇನ್ವಾಲ್ವ್ಮೆಂಟ್, ಪಾರ್ಟಿಸಿಪೇಷನ್, ಕ್ಯಾಲಿಬರ್ ಎಲ್ಲವನ್ನು ಇದು ಮಾಡಿ ಅವರನ್ನು ಡಿಫ್ರೆಂಟ್ ಲೆವೆಲ್ಗೆ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಬೇಸಿಕ್ ಲೆವೆಲ್ಗೆ ಸೆಲೆಕ್ಟ್ ಆದವನಿಗೆ ಅಷ್ಟು. ನೀವು ಅಲ್ಲಿ ಒಳ್ಳೆ ಇದು ಪರ್ಫಾರ್ಮ್ ಮಾಡಿದ್ರೆ ಈ ಸ್ಯಾಲರಿ ಕ್ಯಾನ್ ಗೋ ಅಪ್ ಟು 2.5 lakhs basic. Okay, so here is a chart which explains at what level, at how many years of service you will get what salary. Okay, so you can go through this. There are 3 levels in the positions. One is at district level, one is at state secretariat level and central secretariat level. ನೀವು ಅದು ನ್ಯೂಸ್ ಅಲ್ಲಿ ಕೇಳ್ತಾ ಇರ್ಬೋದು, ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು, ಇಲ್ಲಿಂದ ವಾಪಸ್ ಕರ್ಸಿದ್ರು, ಸ್ಟೇಟ್ ನಿಂದ ಸೆಂಟ್ರಲ್ ಗೆ ವಾಪಸ್ ಕರ್ಸಿದ್ರು, ಅಥವಾ ಸೆಂಟ್ರಲ್ ನಿಂದ ಸ್ಟೇಟಿಗೆ ಡೆಪ್ಯೂಟ್ ಮಾಡಿದ್ರು. ಇದೆಲ್ಲವೂ ಬಿಕಾಸ್ ಇಟ್ ಈಸ್ ಸಿವಿಲ್ ಸರ್ವಿಸಸ್ ಪೊಸಿಷನ್ಸ್. ಕೊನೆಯದಾಗಿ ಬರುವಂತದ್ದು ಏಜ್ ಲಿಮಿಟ್. So actually the age limit for IAS minimum is 21 years. 21 years ನಿಂದ ನೀವು ಅಟೆಂಪ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಜನರಲ್ ಕ್ಯಾಟಗರಿ ಅಪ್ಪರ್ ಏಜ್ ಲಿಮಿಟ್ ಈಸ್
32 ಇಯರ್ಸ್. ಓಕೆ, ಜನರಲ್ ಕ್ಯಾಟಗರಿಯಲ್ಲಿ 32 ಇಯರ್ಸ್ ವರೆಗೆ ಯು ಕ್ಯಾನ್ ಟ್ರೈ. ಅದೇ OBCಯಲ್ಲಿ ಅಪ್ ಟು 35 ಇಯರ್ಸ್ ವರೆಗೆ ನೀವು ಟ್ರೈ ಮಾಡಬಹುದು. OBC ಅವರು 35 ಇಯರ್ಸ್ ವರೆಗೆ ಟ್ರೈ ಮಾಡಬಹುದು. SC/ST ಅವರು 37 ಇಯರ್ಸ್ ವರೆಗೆ ಟ್ರೈ ಮಾಡಬಹುದು. ಎಕ್ಸ್ ಸರ್ವಿಸ್ ಮ್ಯಾನ್ ವಿತ್ ಮಿನಿಮಮ್ 5 ಇಯರ್ಸ್ ಸರ್ವಿಸ್, ದಿ 37 ಇಯರ್ಸ್ ವರೆಗೆ ನೀವು ಟ್ರೈ ಮಾಡಬಹುದು. If there is any blind, deaf, mute or handicapped candidates, they can try up to 42 years of age. ನಮ್ಮಲ್ಲಿ ಹೆಚ್ಚಿನವರು 32 ಇಯರ್ಸ್ ಒಳಗಿನವರು ಇರ್ಬೋದು ಅಂತ ಕಾಣ್ತೀವಿ ಈ ಕ್ಯಾಟಗರಿಯಲ್ಲ. ಬಟ್ JCಯಲ್ಲಿ ನಾವೇನ್ ಮಾಡಬೇಕು, ಹೊರಗಿನವರಿಗೆ ಇನ್ಸ್ಪೈರ್ ಮಾಡುವ ಬದಲು JCಯಲ್ಲಿ ಜಾಯ್ನ್ ಆದವರಿಗೆ ಇನ್ಸ್ಪೈರ್ ಮಾಡಿ ಅದರಲ್ಲಿ ಸೆಲೆಕ್ಟ್ ಒಂದು 20-30 ಕ್ಯಾಂಡಿಡೇಟ್ಸ್ ಅನ್ನು ಸೆಲೆಕ್ಟ್ ಮಾಡಿ ಅವರನ್ನೇ ಇಂಪ್ರೂವ್ ಮಾಡಿ. ಓಕೆ, ಫಸ್ಟ್ ಅಟೆಂಪ್ಟ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಫಸ್ಟ್ ಅಟೆಂಪ್ಟ್ ಅಲ್ಲಿ ಇದನ್ನು ಪಾಸ್ ಆಗ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂತ ಎಕ್ಸೆಪ್ಷನಲ್ ಪರ್ಸನಾಲಿಟಿ ಆದ್ರೆ ಮಾತ್ರ ಹಿ ಕ್ಯಾನ್ ಪಾಸ್ ಇನ್ ಫಸ್ಟ್ ಲೆವೆಲ್. ಇಲ್ಲದೆ ಇದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಯಾರೂ ಪಾಸ್ ಆಗುದಿಲ್ಲ. ಇದರಲ್ಲಿ ಮಿನಿಮಮ್ ಥರ್ಡ್ ಅಟೆಂಪ್ಟ್ ಇಫ್ ಹಿ ಪಾಸಸ್ ಇಟ್ಸ್ ಅ ಗ್ರೇಟ್. ಹಾಗಾಗಿ ನಾನು ಹೇಳುವಂಥದ್ದು, ಡಿಗ್ರಿ ಸೆಕೆಂಡ್ ಇಯರ್ ಅಲ್ಲಿ ಇರುವವರು ಯಾರಾದ್ರೂ ಇದ್ರೆ ಅಥವಾ ಡಿಗ್ರಿ ಫೈನಲ್ ಇಯರ್ ಅಲ್ಲಿ ಸ್ಟಡಿ ಮಾಡ್ತವ್ರು ಇರುವವರು ಇದ್ರೆ ಅಂತವರು ನಮ್ಮ JCs ಅನ್ನು ಸೆಲೆಕ್ಟ್ ಮಾಡಿ ನಾವು ಅವರಿಗೆ ಒಂದು ಈ ಆನ್ಲೈನ್ ಸೆಷನ್ಸ್ ಅನ್ನು ಸ್ಟಾರ್ಟ್ ಮಾಡಿ ಕ್ವಶನ್ಸ್ ಅಥವಾ ಇದು ಅವರವರು ಪ್ರತಿಯೊಬ್ರು ಒಂದೊಂದು ಸಬ್ಜೆಕ್ಟ್ ನ ಬಗ್ಗೆ ಅವರು ಸ್ಟಡಿ ಮಾಡಿ ಅವರ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಅನ್ನು ಉಳಿದವರಿಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಈ ತರ ಎಕ್ಸೆಪ್ಟ್ ಸ್ಪೆಷಲ್ ಪೇಪರ್ಸ್, ಆಪ್ಷನಲ್ ಪೇಪರ್ಸ್ ಎರಡನ್ನು ಬಿಟ್ಟು ಅದರಲ್ಲಿ ಸಹಿತ ಅವರು ಸೇಮ್ ಪೇಪರ್ಸ್ ಇದ್ರೆ ದೇ ಕ್ಯಾನ್ ಡೂ. ಅದರ್ವೈಸ್ ಉಳಿದ ಸಬ್ಜೆಕ್ಟ್ಸಿಗೆ ವಿ ಕ್ಯಾನ್ ಗೈಡ್ ದೆಮ್. ಅಂಡ್ ಯಾವಾಗ್ಲೂ ಎಂತ ಅಂತ ಹೇಳಿದ್ರೆ, ನಾವೇ ಓದುದು ಅಂತ ಹೇಳಿದ್ರೆ ನಾವು ಅಷ್ಟು ಓದುದಿಲ್ಲ. ಯಾವಾಗ ನಾವು ಓದಿ, ಮೊನ್ನೆ ಪುರುಷೋತ್ತಮ ಅಷ್ಟು ಒಂದು ಪಾಯಿಂಟ್ ಅನ್ನು ಹೇಳಿದ್ರು, ಕಂಬೈನ್ಡ್ ಸ್ಟಡಿ ಮಾಡಿದ್ರೆ ಒಬ್ಬ ಒಂದು ಕ್ವಶನ್ ಓದ್ತಾನೆ, ಇನ್ನೊಬ್ಬ ಇನ್ನೊಂದು ಕ್ವಶನ್ ಹೋಗ್ತಾನೆ, ಅವ್ರು ಎಕ್ಸ್ಪ್ಲೈನ್ ಮಾಡಿದಾಗ ಇಟ್ ಈಸ್ ಮೋರ್ ಪವರ್ಫುಲ್. ಇಲ್ಲಿ ನಾವು ಆ ಮೆಥಡ್ ಅನ್ನು ಯೂಸ್ ಮಾಡ್ಬೇಕು. ಒಂದೊಂದು ಕ್ಯಾಂಡಿಡೇಟ್ ಒಂದೊಂದು ಸಬ್ಜೆಕ್ಟ್ ಅನ್ನು ಸ್ಟಡಿ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಡಿಸ್ಕಸ್ ಮಾಡಿದಾಗ ಅವರಲ್ಲಿ ಆ ಟೈಮ್ ಜಾಸ್ತಿ ಯೂಸ್ ಆದಾಗ ಆಗ್ತದೆ, ಜಾಸ್ತಿ ಕಲ್ತಾಗೆ ಆಗ್ತದೆ. ಸೊ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡಬಹುದು. ಸೊ ಐ ಆಮ್ ಗೋಯಿಂಗ್ ಟು ದ ಫೈನಲ್. ಟ್ರೈ ನೌ. ನಮ್ಮಲ್ಲಿ ಎಷ್ಟು ಜನ 32 ಏಜ್ ನ ಒಳಗಿನವರು ಇದ್ದಾರೆ? 30 ಏಜ್ ನ ಒಳಗಿನವರು ಇದ್ದಾರೆ? ಯು ಕ್ಯಾನ್ ಡೂ ಇಟ್. ಓಕೆ, ಸೊ ಇನ್ಸ್ಟೆಡ್ ಆಫ್ ಥಿಂಕಿಂಗ್ ಆಫ್ all others, let's think of our JCs only first and start with. Then once we have proved example or proved testimonials, then we can go to the public. ಇದು ನನ್ನ ಒಪಿನಿಯನ್. ಇಷ್ಟು ಹೇಳ್ತಾ ನನ್ನ ಪ್ರೆಸೆಂಟೇಷನ್ ಅನ್ನು ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ದಿ ಅಪರ್ಚುನಿಟಿ. ಥ್ಯಾಂಕ್ಸ್.